ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಈ ಒಳ ಮೀಸಲಾತಿ ಮತ್ತು ಮೀಸಲಾತಿ ಕೇಸ್ 56 ಸೊ ಎರಡರಿಂದಾಗಿ ಈಗಾಗಲೇ ರಾಜ್ಯದ ಹಲವಾರು ಇಲಾಖೆಗಳಲ್ಲಿ ಕಾರ್ಯ ಇರುವಂತಹ ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಬ್ರೇಕ್ ಬಿದ್ದಿರುವಂಥದ್ದು ನಿಮ್ಗೆ ಗೊತ್ತಿದೆ. ಅದು ಬ್ರೇಕ್ ಬೀಳ್ತಾ ಇರಲಿಲ್ಲ, ಉದ್ದೇಶಪೂರ್ವಕವಾಗಿ ಬೀಳಿಸಿರುವಂಥದ್ದು. ಸೊ ಈಗ ಆ ಎರಡನ್ನ ಕೂಡ ಒಂದು ಒಳ ಮೀಸಲಾತಿ, ಒಂದು ಈ 56% ಕೇಸ್ ಎರಡೂ ಕೂಡ ಕ್ಲಿಯರ್ ಆಗಬೇಕು ಅಂತಂದ್ರೆ ಈಗ ಸರ್ಕಾರ ತುಂಬಾ ಕಾಳಜಿ ವಹಿಸಿ ಅದನ್ನ ಕೋರ್ಟಲ್ಲಿರುವಂಥ ಕೇಸನ್ನ ಬಗೆಹರಿಸ್ಕೊಳ್ಬೇಕು ಆ್ಯಂಡ್ ಒಳ ಮೀಸಲಾತಿಗಿರುವಂಥ ಅಡ್ಡಿಯನ್ನ ನಿವಾರಿಸ್ಬೇಕು. ನಮ್ಮ ಅಭಿಪ್ರಾಯದ ಪ್ರಕಾರ, ಅಕಾರ್ಡಿಂಗ್ ಟು ಮೀ, ನನ್ನ ಪ್ರಕಾರ, ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಸರ್ಕಾರ ಈಗ ಸೇಫ್ ಆಗಬೇಕು, ನೇಮಕಾತಿಗಳನ್ನ ಮಾಡಬೇಕು. ಈ ಯುವಜನರ ವಿರೋಧವನ್ನ ಎದುರಿಸುವುದನ್ನ ತಪ್ಪಿಸ್ಕೊಳ್ಬೇಕು ಅಂದ್ರೆ 50% ಮೇಲೇನೆ ರೆಕ್ರೂಟ್ಮೆಂಟ್ಗಳನ್ನ ಸ್ಟಾರ್ಟ್ ಮಾಡಬೇಕು. ಇಲ್ಲದೆ ಹೊರತು 56 ಮೇಲೆ ಮಾಡ್ತೀವಿ ಅಂದ್ರೆ ನಾಳೆ ಕೋರ್ಟಲ್ಲಿ ಅದು ಏನಾಗುತ್ತೋ ಗೊತ್ತಿಲ್ಲ. ಮತ್ತೆ ಕೋರ್ಟಲ್ಲಿ ಆಯಿತು ಅಂದ್ರೆ ಈಗ ಆಗುವ ನೋಟಿಫಿಕೇಶನ್ಗಳು ಕೂಡ ಮತ್ತೆ ಸಮಸ್ಯೆಗೆ ಒಳಪಡುತ್ತವೆ. ಆ್ಯಂಡ್ 50 ಮೇಲೆ ಮಾಡಿದ್ರೆ 56, ಈಗ ಹೆಚ್ಚುವರಿ 6% ಮೀಸಲಾತಿ ಏನೀಗ ನಮ್ಮ SC/ST ಸಮುದಾಯದವರಿಗೆ ಕೊಟ್ಟಿರುವಂಥದ್ದು, ಸೊ ಅವರನ್ನು ಕನ್ವಿನ್ಸ್ ಮಾಡುವಂತ ಪ್ರಯತ್ನಕ್ಕೆ ಈಗ ಸರ್ಕಾರ ಮುಂದಾಗಬೇಕಂದ್ರೆ ನಾಳೆ ನಾವು ನ್ಯಾಯಾಲಯದಲ್ಲಿ ಅದನ್ನ ಮಾನ್ಯ ಮಾಡ್ಕೊಳ್ತೀವಿ ಅಥವಾ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸಿ 9ನೇ ಅನುಸೂಚಿಗೆ ಸೇರಿಸಿ ಈಗ ಲೈಕ್ ಎಕ್ಸಾಂಪಲ್ಸ್ ತಮಿಳುನಾಡು ಈ ರೀತಿ ಮಾಡ್ತೀವಿ ಅಂತ ಅವರಿಗೆ ಮನವೊಲಿಸಿ ತಿಳಿ ಹೇಳಿ ಆ ನಾಯಕರ ವಿರೋಧವನ್ನ ಇಲ್ಲದಂತೆ ಮಾಡ್ಕೊಳ್ಬೇಕು. ಇಲ್ಲ ನಾವು ಹೆಂಗೆ ಆಗಲಿ 56 ಮಾಡಬೇಕು ಹಠಕ್ ಬಿದ್ದು ಅಂದ್ರೆ ಖಂಡಿತವಾಗಿ ಇದು ಒಬ್ರಿಗಲ್ಲ, ಓವರಾಲ್ ಎಲ್ಲ ಸಮುದಾಯದ ಆಸ್ಪಿರೆಂಟ್ಸ್ಗಳಿಗೂ ಕೂಡ ಸಮಸ್ಯೆ ತಪ್ಪಿದ್ದಲ್ಲ. ಹಾಗಾದ್ರೆ ಇನ್ನೊಂದು ಪ್ರಶ್ನೆ, ಈಗ ಅಪ್ಕಮಿಂಗ್ 56 ಮೇಲೆ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ, 50 ಮೇಲೆ ಮಾಡಿದ್ರೆ, ಈಗ 56 ಮೇಲೆ ಇಲ್ಲಿವರೆಗೆ ಆಗಿರುವಂತವಕ್ಕೆ ಏನ್ ಸಮಸ್ಯೆ ಆಗುತ್ತೆ, ಹಂಗಾರೆ ಅವ್ನ ಹೆಂಗ್ ರೆಸ್ಕ್ಯೂ ಮಾಡ್ತೀರಾ ಅಂತ ಒಂದು ಪ್ರಶ್ನೆ ನನ್ನ ಕೂಡ ಕೆಲವರು ಕೇಳಿದ್ರಿ. ಸೊ ಅದಕ್ಕೆ ನನ್ನ ಹತ್ರ ಕೂಡ ಈಗ ಸಮರ್ಪಕವಾದ ಉತ್ತರ ಇಲ್ಲ. ಯಾಕಂದ್ರೆ ಅದನ್ನ ಸರ್ಕಾರದ ನಿರ್ಧಾರಕ್ಕೆ ನಾವು ಬಿಡಬೇಕಾಗತ್ತೆ, ಹೆಂಗೆ ಈ ನೇಮಕಾತಿಗಳನ್ನು ಅವ್ರು ಉಳಿಸ್ಕೊಳ್ತಾರೆ. ಯಾಕಂದ್ರೆ ಇತ್ತೀಚೆಗೆ ಹೈಕೋರ್ಟ್ ಅಲ್ಲಿ ಸರ್ಕಾರಿ ವಕೀಲರು ವಾದ ಮಾಡಿದಂಥದ್ದು ಇದೇ ವಿಷಯ. ನಮ್ಮ ಹಿಂದಿನ ನೇಮಕಾತಿಗಳು ಏನಿದೆ ಸೊ ಅದನ್ನು ಕಂಪ್ಲೀಟ್ ಮಾಡೋಕೆ ನಮ್ಗೆ ಅವಕಾಶ ಕೊಡಿ, ಅಪ್ಕಮಿಂಗ್ 56 ಮೇಲೆ ನಾವು ನೇಮಕಾತಿಯನ್ನ ಮಾಡಲ್ಲ ಅಂತ ಹೇಳಿರುವಂಥದ್ದು. ಅಂದ್ರೆ KS, ಗ್ರೂಪ್ ಬಿ, PDO, CTF ಒಟ್ಟಾರೆ ಏನೇನೇ ಆಗಿದೆ ಈ ಹಿಂದೆ ಎಲ್ಲ ನೋಟಿಫಿಕೇಶನ್ಸ್, ಸೊ ಅವ್ರು ಅದನ್ನ ಸೇಫ್ ಮಾಡೋದಕ್ಕಷ್ಟೇ ಈಗ ಕೋರ್ಟಲ್ಲಿ ಕೇಳ್ಕೊಂಡಿರುವಂಥದ್ದು. ನ್ಯಾಯಾಧೀಶರು ಕೂಡ ಅದೇ ರೀತಿ ಆದೇಶವನ್ನು ಕೊಟ್ಟಿರುವಂಥದ್ದು. ಅಂದ್ರೆ ಈ ಹೊಸ ನೇಮಕಾತಿ 56% ಮೀಸಲಾತಿ ಮೇಲೆ ಮಾಡೋ ಹಾಗಿಲ್ಲ, ಹಳೆಯದನ್ನ ಮುಂದುವರಿಸಿ ಅಂತ. ಈಗ KS ರಿಸಲ್ಟ್ ಕೂಡ ತುಂಬಾ ಜನ ವೇಟಿಂಗ್ ಅಲ್ಲಿ ಇದ್ದೀರಾ. ರಿಸಲ್ಟು ಬರುತ್ತೆ, ಬಟ್ ಅದು ಯಾವಾಗ ಬರುತ್ತೆ, ಹೆಂಗೆ, ಏನು, ಅದು ಯಾವುದು ಮಾಹಿತಿ ಇಲ್ಲ. ಬಟ್ KS ನಿಮಗೆ ಗೊತ್ತಿರುವಂತೆ ಪ್ರಿಲಿಮ್ಸು, ಮೇನ್ಸು, ಇಂಟರ್ವ್ಯೂ, ಸೊ ಫೈನಲ್ ಸೆಲೆಕ್ಷನ್ ಲಿಸ್ಟ್ಗೆ ಕೋರ್ಟು ಆದೇಶ ಕೊಡಪಟ್ಟು ನೀವು ರಿಸಲ್ಟ್ ಬಿಡಬೇಡಿ ಅಂತ ಹೇಳಿರುವಂಥದ್ದು. ಹಾಗಾಗಿ ಈಗ ಮೇನ್ಸ್ ರಿಸಲ್ಟ್ ಬಗ್ಗೆ ಇನ್ನೂ ಬಿಡ್ತಾರ ಇಲ್ವ ಅನ್ನೋದ್ರ ಬಗ್ಗೆ ಸಮಂಜಸವಾದಂಥ ಬಿಡೋದೇ ಇಲ್ಲ ಅನ್ನೋ ರೀತಿ ಕೂಡ ಏನಿಲ್ಲ. ಒಟ್ಟಾರೆ ಈ ಎಲ್ಲ ಬೆಳವಣಿಗೆಗಳು ಇರುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಏನೆಲ್ಲ ಆಗುತ್ತೆ ಅಂದ್ರೆ ನಾಳೆ ಮೀಟಿಂಗ್ ಇದೆ ಒಳ ಮೀಸಲಾತಿ ಮತ್ತು 56 ಏನು ಸಮಸ್ಯೆ ಇದೆ ಇದನ್ನ ಬಗೆಹರಿಸಬೇಕು ಅಂತೇಳಿ ಹಲವಾರು ಜನ ಸಚಿವರು CM ಅವರ ಮೇಲೆ ಒತ್ತಡ ತಂದಿರೋದ್ರಿಂದ ನಾಳೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುವರ್ಣಸೌಧ ಬೆಳಗಾವಿಯಲ್ಲಿ ಒಂದು ಸಂಪುಟ ಸಭೆಯನ್ನು ಅರೇಂಜ್ ಮಾಡಿದ್ದಾರೆ. ಸೊ ಆ ಸಭೆಯಲ್ಲಿ ಒಂದು ದಿಟ್ಟ ನಿರ್ಧಾರಕ್ಕೆ ಬಂದ್ರೆ ಮಾತ್ರ ಈ ಒಂದು ಸಮಸ್ಯೆ ಬಗೆಹರಿಯುತ್ತೆ ಹೊರತು ಮತ್ತೆ ನಾವು ಆಸ್ ಇಟ್ ಇಸ್ ಅದೇ ಪ್ರಕಾರ ನಾವು ಅದೇ ರಾಗ ಅದೇ ಹಾಡು ಅಂದ್ರೆ ಯಾವುದು ಕೂಡ ಬಗೆಹರಿಯಿಲ್ಲ ಅಂಡ್ ನೋಟಿಫಿಕೇಶನ್ ಆಗಲ್ಲ. ಇವತ್ತಾಗಲೇ ನಿನ್ನೆ ಜಗಳೂರು, ದಾವಣಗೆರೆ ಜಿಲ್ಲೆಯಲ್ಲಿ ಒಬ್ಬ ಆಸ್ಪಿರೆಂಟ್ ತನ್ನ ಪ್ರಾಣವನ್ನು ಕಳ್ಕೊಂಡಿರುವಂಥದ್ದು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಒತ್ತಡ, ನಿರುದ್ಯೋಗದ ಒತ್ತಡದಿಂದ, ಸಾಮಾಜಿಕ ಒಂದು ಒತ್ತಡ ಎಲ್ಲವೂ ಕೂಡ. ಹಾಗಾಗಿ ಇನ್ನೆಷ್ಟು ಈ ರೀತಿ ಅಮಾಯಕ ಜೀವಗಳು ಬಲಿಯಾಗಬೇಕು, ಇವೆಲ್ಲವುಗಳ ಸಮಸ್ಯೆಯನ್ನು ಬಗೆಹರಿಸಿರುವಂಥದ್ದು CM ಅವರ ಕೈಯಲ್ಲಿದೆ ಆ್ಯಂಡ್ ಸಚಿವರ ಕೈಯಲ್ಲಿದೆ. ಈ ಬಗ್ಗೆ ಗಮನಕ್ಕೆ ತಂದಾಗಿದೆ ಆಲ್ರೆಡಿ. ಇನ್ನೇನು ಮತ್ತೆ ಗಮನಕ್ಕೆ ತರುವಂಥದ್ದು ಏನು ಇಲ್ಲ ಇದರಲ್ಲಿ. ಇವತ್ತು ಹೋರಾಟ ಇತ್ತು, ಅದನ್ನು ಹತ್ತಿಕ್ಕಿದ್ರು. 11ನೇ ತಾರೀಕು ನಾಳೆ ಅದಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ. ಹೋರಾಟಗಳನ್ನ ಒಟ್ಟಿನಲ್ಲಿ ಇವರು ತಡೀತಾರೆ, ಆದ್ರೆ ನೇಮಕಾತಿಗಳನ್ನ ಮಾಡೋ ಕೆಲಸವನ್ನು ಮಾಡಿ. ನೀವು ರೆಕ್ರೂಟ್ಮೆಂಟ್ ಶುರು ಮಾಡಿದ್ರೆ ಒಬ್ಬ ಆಸ್ಪಿರೆಂಟ್ ಕೂಡ ನಿಮ್ಮ ವಿರುದ್ಧ ಹೋರಾಟ ಮಾಡೋಕ್ ಬರಲ್ಲ. ಅದನ್ನ ನೀವು ತಲೆಯಲ್ಲಿ ಇಟ್ಕೊಂಡು ಆಗಿರೋ ಸಮಸ್ಯೆಯನ್ನ ಬಗೆಹರಿಸುವಂತ ಕೆಲಸವನ್ನ ಮಾಡಿ. ಅಂಡ್ ಒಂದೇ ಪರಿಹಾರ, ಹೆಚ್ಚಿಗೆ ಏನೂ ಇಲ್ಲ. 50 ಇಂದ 56 50 ಮಾಡಿ ನೇಮಕಾತಿ ಮಾಡಿ ಅಷ್ಟೇ. ನಾವೀಗ 56 ಮೇಲೆ ಮಾಡ್ತೀವಿ ಅಂದ್ರೆ ಅದು ಸದ್ಯಕ್ಕಾಗದ ಕೆಲಸ.
ಅದನ್ನ ನೀವು ಕಾನೂನುಬದ್ಧಗೊಳಿಸುವಷ್ಟರಲ್ಲಿ ನಿಮ್ಮ ಸರ್ಕಾರದ ಅವಧಿಯ ಮುಗಿದು ಹೋಗ್ಬಿಟ್ಟಿರುತ್ತೆ. ಅಲ್ಲಿವರೆಗೂ ನಿರುದ್ಯೋಗಿಗಳು ಆಗಿ ಆಸ್ಪಿರೆಂಟ್ಸ್ಗಳು ಉಳ್ಕೊಳ್ಬೇಕಾಗತ್ತೆ. ಸೊ ಈ ಸಮಸ್ಯೆನ ತಂದಿಡಬೇಡಿ. ಕೈ ಮುಗಿದು ನಾವು ರಾಜ್ಯದ ಎಲ್ಲ ಅಭ್ಯರ್ಥಿಗಳ ಪರವಾಗಿ ನಾನು ಕೇಳ್ಕೊಳ್ಳುವಂಥದ್ದು ಇಷ್ಟೇ. ಈಗಾಗಲೇ ನೊಂದು ಬೆಂದು ಸಾಕಾಗಿ ಹೋಗಿದೆ. ಹಲವಾರು ಜನ ತಮ್ಮ ಜೀವನಕ್ಕೆ ಮುಕ್ತಿಯನ್ನು ಕಾಣಿಸ್ಕೊಂಡಿದ್ದಾರೆ. ಇನ್ನೆಷ್ಟು ದಿನ ಈ ಒಂದು ಒತ್ತಡದಲ್ಲಿ ಇರುವಂಥದ್ದು? ದಯವಿಟ್ಟು ಇದು ಬೇಡ. ಆದಷ್ಟು ನಮ್ಮ ದಲಿತ ಸಮುದಾಯದ SC ST ಎಲ್ಲ ಒಂದು ನಾಯಕರನ್ನ ಹಿತಕ್ಕೆ ತೆಗೆದುಕೊಳ್ಳಿ, ಅವರಿಗೆ ವಿಶ್ವಾಸ ತೆಗೆದುಕೊಂಡು ಈ ಬಗ್ಗೆ ಅರಿವು ಮೂಡಿಸಿ. ಹಿಂಗಿದೆ ಸಮಸ್ಯೆ, ಎಲ್ಲರಿಗೂ ಆಗುತ್ತಾ ಇದೆ ಸಮಸ್ಯೆ ಇದನ್ನ. ಸೊ ಹಂಗಾಗಿ ಈಗ ಇಂದಿನ ಸರ್ಕಾರ ಆದವರು ಅವ್ರು ಏನು ಹೊಟ್ಟೆಗೆ ಏನ್ ಅವ್ರು ಮಾಡಿ ಹೋಗ್ಬಿಟ್ಟಿದ್ದಾರೆ. ಈಗ ನಾವು ಅದೇ ತಪ್ಪು ಮಾಡೋದು ಬೇಡ. ಸೊ ಸಮಸ್ಯೆ ಆಗ್ತಾ ಇದೆ, ರೀತಿ ಮಾಡೋಣ ಅಂತ ಒಂದು ಕನ್ವಿನ್ಸ್ ಮಾಡಿ ಅವಕಾಶ ಮಾಡಿಕೊಟ್ರೆ ಖಂಡಿತವಾಗಿಯೂ ಒಂದೊಳ್ಳೆ ನೇಮಕಾತಿಗಳಾಗುತ್ತೆ. ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಬೋದು. ಒಳ ಮೀಸಲಾತಿ ಕೂಡ ಅಷ್ಟೇ. ಈಗ ಅದು 56 ಮೇಲೆ ಇರೋದ್ರಿಂದ ನೀವು ಅದನ್ನು ಕೂಡ ನ್ಯಾಯಾಲಯದಲ್ಲಿ ಸರಿಯಾಗಿ ಕೇಸ್ ಇರುವಂಥದ್ದನ್ನ ಈಗ ಸ್ಟೇ ಏನಿದೆ ಒಳ ಮೀಸಲಾತಿ ವಿಚಾರವಾಗಿ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಅವ್ರಿಗೂ ನ್ಯಾಯ ಒದಗಿಸಿ. ಬಟ್ ನ್ಯಾಯ ಒದಗಿಸುವ ವಿಚಾರದಲ್ಲಿ ವಿಳಂಬ ಧೋರಣೆ ಬೇಡ. ಅಗೇನ್ ಅಂಡ್ ಅಗೇನ್ ಮತ್ತೊಂದು ವರ್ಷ 2 ವರ್ಷ ಹೋದ್ರೆ ಈಗಿರೋ ವಯೋಮಿತಿ ಅಂತೂ ಕಂಪ್ಲೀಟಾಗಿ ಕಳ್ಕೊಂಡ್ಬಿಟ್ಟಿದ್ದಾರೆ ಹಲವಾರು ಜನ. ಇನ್ನು ಉಳಿದವ್ರಿಗಾದ್ರೂ ಅಟ್ಲೀಸ್ಟ್ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಸಿಗುತ್ತೆ. ಇದನ್ನ ನಾವು ವಿನಮ್ರ ಪೂರ್ವಕವಾಗಿ ಸರ್ಕಾರದ ಹತ್ರ ಬೇಡ್ಕೊಳ್ಳುವಂಥದ್ದು. ಪ್ರತಿದಿನ ಹೋರಾಟ ಮಾಡೋದಕ್ಕೆ ಯಾರು ಕೂಡ ಇಲ್ಲಿ ಖಾಲಿ ಕೂತ್ಕೊಂಡಿಲ್ಲ. ಎಲ್ಲರೂ ಬೀದಿಗಿಳಿದು ಪ್ರತಿದಿನ ನಾವು ಹೋರಾಟ ಮಾಡ್ತೀವಿ ಅಂತ ಅನ್ನೋವಂಥ ಪರಿಸ್ಥಿತಿ ಕೂಡ ಆಸ್ಪಿರೆಂಟ್ಸ್ ಲೈಫಲ್ಲಿ ಇಲ್ಲ. ಅದು ಹೆಂಗೆ ಅಂದರೆ ಯಾರಿಗೂ ಹೇಳಿದ್ರೆ ಅರ್ಥ ಆಗಲ್ಲ. ಸ್ವತಃ ಬದುಕನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತೆ. ಇಲ್ಲಿರುವಂಥ ಶಾಸಕರು ಸಚಿವರು ಅವರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದಿರುವಂಥ ಲಕ್ಷಣಗಳೇ ಇಲ್ಲ. ಅವರೆಲ್ಲ ಅದನ್ನ ಮಾಡಿದ್ರೆ ಇವತ್ತು ಈ ರೀತಿ ಮನಸ್ಸನ್ನು ನೋಯಿಸ್ಕೊಂಡು ಕೂಡ್ತಾ ಇರಲಿಲ್ಲ. ಒಟ್ಟಾರೆ ನಾಳೆಯ ಸಭೆಯಲ್ಲಿ ಒಂದು ಅಧಿಕೃತ ನಿರ್ಧಾರ ಬಂದರೆ ಖಂಡಿತವಾಗಿಯೂ ಒಳ್ಳೆಯ ಒಂದು ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು.